ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಹೊನ್ನೂರು ಮಹದೇವಸ್ವಾಮಿಯವರ ವತಿಯಿಂದ ಯಳಂದೂರು ತಾಲೂಕಿನ ಎಲ್ಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಸ್ವೆಟರ್ ವಿತರಣೆ ಮಾಡುವ ಗುರಿಯನ್ನ ಹೊಂದಿದ್ದು, ಇಂದು ಅಧಿಕೃತವಾಗಿ ಸ್ವಗ್ರಾಮ ಹೊನ್ನೂರಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1 ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 2ರ ಮಕ್ಕಳಿಗೆ ಉಚಿತವಾಗಿ ಸ್ವೆಟರ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎನ್ ಮಹೇಶ್, ಮಾಜಿ ಶಾಸಕರಾದ ಎಸ್ ಬಾಲರಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಹೊನ್ನೂರು ಮಹದೇವಸ್ವಾಮಿ, ಮುಡ್ನಾಕೋಡು ಪ್ರಕಾಶ್, ಹೊನ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುಪ್ರಸಾದ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯಮ್ಮ, ಚಿನ್ನಪ್ಪ, ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಮೋಹನ್, ಮಂಡಲ ಪ್ರಧಾನ ಕಾರ್ಯದರ್ಶಿಗಳು ಕೆಂಪರಾಜು, ಮಹೇಶ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದುಂಡುವಾದಶೆಟ್ಟಿ, ಸಿದ್ದಶೆಟ್ಟಿರವರು, ಶಾಂತರಾಜು, ಗ್ರಾಮದ ಮುಖಂಡರಾದ ಸುರೇಶ್, ನಿಂಗರಾಜು, ಮಧು, ಪರಮೇಶ್, ಗಾರಿ, ಸಿದ್ದರಾಜು, ಕಾಮರಾಜು, ಪ್ರಕಾಶ್, ಶಿವು, ಮಹೇಶ್, ಎಸ್ಡಿಎಂಸಿ ಸದಸ್ಯರುಗಳು ಮತ್ತು ಶಾಲಾ ಶಿಕ್ಷಕರ ವೃಂದದವರು, ಗ್ರಾಮದ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ.
ಚಳಿಗ ಚೆನ್ನಾಗಿದೆಯಾ ತಗೋ ನಿನಗೆ ಆಗಲ್ಲ ಓಕೆ ಚೆನ್ನಾಗಿದೆಯಾ ಬಾಬಾ ಒಂದ್ ಕಡೆಯಿಂದ ಕೊಡ್ತೀವಿ. ಮಾತಾಡಬೇಡಿ ಒಂದು ಸೈಲೆಂಟ್ ಆಗಿರಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಯಳಂದೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಮಳೆಗಾಲ ಶುರುವಾಗಿದೆ, ಚಳಿ ಆಗುತ್ತೆ. ಆ ಚಳಿಯಿಂದಾಗಿ ಅನೇಕ ಕಾಯಿಲೆಗಳಿಗೆ ತುತ್ತಾಗುವಂಥ ಸಾಧ್ಯತೆಗಳಿದೆ ಅನ್ನೋದನ್ನ ಯೋಚನೆ ಮಾಡಿ ಇಡೀ ತಾಲೂಕಿನಾದ್ಯಂತ ಸುಮಾರು 6,000 ಮಕ್ಕಳಿಗೆ ಇವತ್ತು ಗುಣಮಟ್ಟದ ಸ್ವೆಟರ್ಗಳನ್ನ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಹೊನ್ನೂರು ಗ್ರಾಮದ ಈ ಮೇಲ್ಭಾಗದಲ್ಲಿರ್ತಕ್ಕಂತಹ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು 80 ಜನ ಮಕ್ಕಳಿದ್ದಾರೆ. 80 ಜನ ಮಕ್ಕಳಿಗೂ ಕೂಡ ವಿತರಣೆ ಮಾಡುವಂಥ ಕಾರ್ಯವನ್ನು ನಾನು, ಬಾಲರಾಜ್ ಅವರು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, SDMC ಅಧ್ಯಕ್ಷರಾದಂಥ ಸಹೋದರಿ ಸುಜಾತ ಅವರು, ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಜಯಮ್ಮ ಅವರು ಮತ್ತು ಕುಮಾರ್ ಅವರು, ನಮ್ಮ ಪಕ್ಷದ ರಾಜ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹೊನ್ನೂರು ಮಾದೇವಸ್ವಾಮಿ ಅವರು ಮತ್ತು ಪ್ರಕಾಶ್ ಅವರು, ಯಳಂದೂರು ಮಂಡಲದ ಅಧ್ಯಕ್ಷರಾದಂಥ ಅನಿಲ್ ಅವರು,
SC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಮಣ್ಣ ಅವರು, ಹೀಗೆ ಎಲ್ಲ ಕಾರ್ಯಕರ್ತರು ಸೇರಿ ಈ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇನ್ನು ನಾಳಿದ್ರೊಳಗಡೆ ಇಡೀ ಯಳಂದೂರು ತಾಲೂಕಿನ 6,000 ಮಕ್ಕಳಿಗೂ ಕೂಡ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಲ್ಲಿಂದ ಹೊರಟು ಕೆಳಗಡೆ ನಮ್ಮದೊಂದು ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಅಲ್ಲಿಗೂ ಹೋಗಿ ಇದನ್ನು ವಿತರಣೆ ಮಾಡಿ ಸಾಂಕೇತಿಕವಾಗಿ ಇದನ್ನು ಮುಗಿಸ್ತಾ ಇದ್ದೀವಿ. ಇನ್ನು ಉಳಿದದ್ದನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಕಡೆ ಮಾಡ್ತಾರೆ. ಥ್ಯಾಂಕ್ ಯು. ಇದರ ಸದುದ್ದೇಶ ಮಕ್ಕಳು ಸ್ವಲ್ಪ ಬೆಚ್ಚಗಿರಲಿ, ಸದಾಕಾಲ ಮಕ್ಕಳಿಗೆ ಚಳಿಗಾಲದಲ್ಲಿ ಬರ್ತಕ್ಕಂಥ ಶೀತ ಮತ್ತು ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟೋದಕ್ಕೆ ಬೆಚ್ಚಗಿರೋದಕ್ಕೆಲ್ಲ ಸಮಯದಲ್ಲಿ ಅವಶ್ಯಕತೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ವೆಟರ್ ಕೊಡೋದ್ರ ಮುಖಾಂತರ ಅವರ ಕುಟುಂಬಕ್ಕೆ ನಾವು ಒಂಚೂರು ನೆರವಾಗುವಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಮಾದೇವಸ್ವಾಮಿ ಮತ್ತು ಎಲ್ಲ ಮುಖಂಡರುಗಳು ಕೂಡ ಇವತ್ತು ಹೊನ್ನೂರಿನಲ್ಲಿ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಇಲ್ಲಿ ಭಾಗವಹಿಸಿದ್ವಿ. ಮಕ್ಕಳು ಸಂತೋಷ ಪಡ್ತಾ ಇದ್ದಾರೆ. ಎಲ್ಲ ಮಕ್ಕಳಲ್ಲೂ ಒಂದು ಖುಷಿ ಇದೆ. ನೋಡಿದ್ರೇ ಆ ಸ್ವೆಟರ್ ಇಟ್ಕೊಳ್ಳೋವಾಗ ಅವ್ರ ಮುಖಗಳಲ್ಲಿ ಇದ್ದಂಥ ಭಾವನೆಗಳು ತುಂಬ ಸಂತೋಷ ಇದೆ. ನಮಗೆ ಏನೋ ಒಂದು ಒಳ್ಳೆ ನೆರವಾಗ್ತದೆ ಅಂತಕ್ಕಂಥ ಭಾವನೆ ಅವ್ರಿಗೂ ಇದೆ. ಮತ್ತು ನಮಗೂ ಕೂಡ ಒಂದು ಕಿಂಚಿತ್ ಒಂದು ಕೈಂಕರ್ಯ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಹಾಗಾಗಿ ಈ ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸದ ಗುಣಮಟ್ಟನೂ ಕೂಡ ಅದೇ ರೀತಿ ಜಾಸ್ತಿ ಆಗಲಿ ಅಂತ ಆಶಿಸ್ತೀನಿ. ಧನ್ಯವಾದ. ಅಲ್ಲಿ ಬಂದ್ಬಿಡಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.